ಬಳ್ಳಾರಿಯ ದುರ್ಗಮ್ಮ ದೇಗುಲ ಅಂಡರ್ ಪಾಸ್ ಓಪನ್ ವಿಚಾರಕ್ಕೆ ಜಟಾಪಟಿ ಶುರುವಾಗ್ಬಿಟ್ಟಿದೆ. ಪೊಲೀಸರು ಮತ್ತು ಸಿಪಿಐಎಂ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆದಿದೆ. ಅಂಡರ್ ಪಾಸ್ ಬಳಿ ಸಿಪಿಐಎಂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಪೊಲೀಸರು ಮತ್ತು ಸಿಪಿಐಎಂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ವಾಗ್ವಾದ ನಡೆದಿದೆ. ಕಾಮಗಾರಿ ಮುಗಿದು 3 ತಿಂಗಳಾದರೂ ಕೂಡ ಓಪನ್ ಮಾಡಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ ಸಿಪಿಐಎಂ ಕಾರ್ಯಕರ್ತರು. ಅಂಡರ್ ಪಾಸ್ಗೆ ಬ್ಯಾರಿಕೇಡ್ ಹಾಕಿದ್ದಾರೆ. ಆ ಬ್ಯಾರಿಕೇಡ್ ತೆಗೆಯುವಂತ ಪ್ರಯತ್ನ ಕೂಡ ನಡೆದಿದೆ. ಇದೇ ವೇಳೆ ಪೊಲೀಸರು ಹಾಗೂ ಸಿಪಿಐಎಂ ಕಾರ್ಯಕರ್ತರ ನಡುವೆ ಈ ವಿಚಾರಕ್ಕೆ ಮಾತಿನ ಚಕಮಕಿಯು ನಡೆದು ಹೋಗಿದೆ. ಪ್ರತಿಭಟನೆಗೆ ಅವಕಾಶ ಇದೆ, ಬ್ಯಾರಿಕೇಡ್ ತೆಗೆಯೋ ಹಾಗಿಲ್ಲ ಅಂತ ಪೊಲೀಸರು ಇದೇ ಸಂದರ್ಭದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ವಾದಕ್ಕೆ ಸಿಪಿಐಎಂ ಪಕ್ಷದ ಕಾರ್ಯಕರ್ತರು ಗಲಾಟೆ ಮಾಡಿಬಿಟ್ಟಿದ್ದಾರೆ. ಇನ್ನು2 ದಿನಗಳಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಿ ಓಪನ್ ಮಾಡಲಾಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಪೊಲೀಸರು ಮನವಿ ಮಾಡಿದ್ದಾರೆ. 2-3 ದಿನಗಳಲ್ಲಿ ಓಪನ್ ಮಾಡದೇ ಇದ್ರೆ ಮತ್ತೆ ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಸಿಪಿಐಎಂ ಪಕ್ಷದ ಕಾರ್ಯಕರ್ತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸರಿ ಹೇಳಿ ಸರ್, ಹೇಳಿ. ಅಲ್ಲ, ನೀವು ಓಪನ್ ಮಾಡಿಸ್ತೀರಾ? ನಿಮಗೇನು ಸಂಬಂಧ? ಸರಿ, ನಿರ್ಮಿತಿ ಕೇಂದ್ರದಲ್ಲಿ ಬರಲಿ. ಅಲ್ಲ, ನಿರ್ಮಿತಿ ಕೇಂದ್ರದಲ್ಲಿ ಬಂದು ಹೇಳಿ. ಅಲ್ಲ, ನಾವೇನು ನಿರ್ಮಿತಿ ಕೇಂದ್ರದ ವಿರುದ್ಧ ಏನೋ ಮಾಡಿವ? ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅಂತ ಕೇಳ್ತಾ ಇದ್ದೀವಿ. ಹೌದು, ಏನಿಲ್ಲ, ಅದು ಫಿಟಪ್ ಮಾಡೋ ಮುಂದೆ ಇದೆ, ಬೇಕಾದ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಯಾರ ಪರವಾಗಿ ಬಂದಿರಿ? ನೀವು ಯಾರ ಪರವಾಗಿ ಬಂದಿರಿ? ನೀವು ದಯವಿಟ್ಟು ನೋಡ್ರಿ, ದಯವಿಟ್ಟು ನೀವು ಸರ್ಕಾರ ಅಲ್ಲ ಸಾಹೇಬ್ರೆ, ನೀವು ಸರ್ಕಾರದ ಕೆಲಸಗಾರರು, ನೀವು ಯಾರ ಪರವಾಗಿ ಬರಬೇಡಿ ದಯವಿಟ್ಟು. ಮತ್ತೆ ನೀವು ಇಷ್ಟು ದೊಡ್ಡದು ಮಾಡ್ಕೊಂತೀರಿ ಅಷ್ಟೇ. ನೀವು ಇದನ್ನ ಹೇಳಲಿಕ್ಕೆ ಬರಬಾರ್ದು. ನೀವೇನು ಕಾಂಟ್ಯಾಕ್ಟ್ ಕೊಟ್ರಾ, ಕಾಂಟ್ಯಾಕ್ಟ್ ತಗೊಂಡ್ರ, ನೀವೇನು ಕೆಲಸ ಮಾಡಿದ್ರ? ಸಾಹೇಬ್ರೆ, ಇದನ್ನ ಹೇಳಕ್ ಯಾಕೆ ಬಂದ್ರಿ? ನೀವು ಮಾಡ್ತಾ ಇದ್ದೀರಿ, ನಾವೆಲ್ಲ ಮಾಡ್ತೀವಿ. ನೀವು ವ್ಯವಹಾರಕ್ಕೆ ಹೋಗ್ಬೇಕಂತಂದ್ರೆ ಈ ಇಲ್ಲದಕ್ಕೆ ಮುಕ್ತ ನಾವು ಓಡಾಡಬೇಕಾಗುತ್ತೆ. ಹಾಗಾಗಿ ಮಾನ್ಯ MLA ಅವರಿಗೆ ನಾವು ಡಿಬೇಟ್ ಪಾರ್ಟಿ ಆಗ್ರಹಿಸ್ತಾ ಇದ್ವಿ. ಇವತ್ತು ಕೆಲಸಗಳನ್ನು ಆದಷ್ಟು ಬೇಗ ಮಾಡಬೇಕು. ಯಾವುದೇ ಕೆಲಸ ಇದ್ರು, ಯಾವುದೇ ಒತ್ತಡ ಇದ್ರು, ಸಾರ್ವಜನಿಕ ಕೆಲಸ ಈ ಕೆಲಸ ಮಾಡಬೇಕಂತಂದ್ರಲ್ಲಿ ನಾವು ಮುಖಾಂತರ ಮಾಡಿ ಇವತ್ತು ಅವರಿಗೆ ಪ್ರತಿಭಟನೆ ಮುಖಾಂತರ ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದನ್ನ ಇನ್ನೊಂದು 2 ದಿನದಲ್ಲಿ ಹೋರಾಟ 2 ದಿನದಲ್ಲಿ ಮಾಡಲಿಲ್ಲ ಅಂತಂದ್ರೆ ಸಾವಿರಾರು ಜನರಿಗೆ ಹೋರಾಟ ಮಾಡುವಂತ ಅವಶ್ಯಕತೆ ಬರ್ತದಂತ ತಮ್ಮ ಮೂಲಕ ಹೇಳ್ತಾರೆ. ವ್ಯವಹಾರಕ್ಕೆ ಹೋಗ್ಬೇಕಂತಂದ್ರೆ ಈ ಇಲ್ಲದಕ್ಕೆ ಮುಕ್ತ ನಾವು ಓಡಾಡಬೇಕಾಗುತ್ತೆ. ಹಾಗಾಗಿ ಮಾನ್ಯ MLA ಅವರಿಗೆ ನಾವು ಡಿಬೇಟ್ ಪಾರ್ಟಿ ಆಗ್ರಹಿಸ್ತಾ ಇದ್ವಿ. ಇವತ್ತು ಕೆಲಸಗಳನ್ನು ಆದಷ್ಟು ಬೇಗ ಮಾಡಬೇಕು. ಯಾವುದೇ ಕೆಲಸ ಇದ್ರು, ಯಾವುದೇ ಒತ್ತಡ ಇದ್ರು, ಸಾರ್ವಜನಿಕ ಕೆಲಸ ಈ ಕೆಲಸ ಮಾಡಬೇಕಂತಂದ್ರಲ್ಲಿ ನಾವು ಮುಖಾಂತರ ಮಾಡಿ ಇವತ್ತು ಅವರಿಗೆ ಪ್ರತಿಭಟನೆ ಮುಖಾಂತರ ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದನ್ನ ಇನ್ನೊಂದು 2 ದಿನದಲ್ಲಿ ಹೋರಾಟ 2 ದಿನದಲ್ಲಿ ಮಾಡಲಿಲ್ಲ ಅಂತಂದ್ರೆ ಸಾವಿರಾರು ಜನರಿಗೆ ಹೋರಾಟ ಮಾಡುವಂತ ಅವಶ್ಯಕತೆ ಬರ್ತದಂತ ತಮ್ಮ ಮೂಲಕ ಹೇಳ್ತಾರೆ. ವ್ಯವಹಾರಕ್ಕೆ ಹೋಗ್ಬೇಕಂತಂದ್ರೆ ಈ ಇಲ್ಲದಕ್ಕೆ ಮುಕ್ತ ನಾವು ಓಡಾಡಬೇಕಾಗುತ್ತೆ. ಹಾಗಾಗಿ ಮಾನ್ಯ MLA ಅವರಿಗೆ ನಾವು ಡಿಬೇಟ್ ಪಾರ್ಟಿ ಆಗ್ರಹಿಸ್ತಾ ಇದ್ವಿ. ಇವತ್ತು ಕೆಲಸಗಳನ್ನು ಆದಷ್ಟು ಬೇಗ ಮಾಡಬೇಕು. ಯಾವುದೇ ಕೆಲಸ ಇದ್ರು, ಯಾವುದೇ ಒತ್ತಡ ಇದ್ರು, ಸಾರ್ವಜನಿಕ ಕೆಲಸ ಈ ಕೆಲಸ ಮಾಡಬೇಕಂತಂದ್ರಲ್ಲಿ ನಾವು ಮುಖಾಂತರ ಮಾಡಿ ಇವತ್ತು ಅವರಿಗೆ ಪ್ರತಿಭಟನೆ ಮುಖಾಂತರ ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದನ್ನ ಇನ್ನೊಂದು 2 ದಿನದಲ್ಲಿ ಹೋರಾಟ 2 ದಿನದಲ್ಲಿ ಮಾಡಲಿಲ್ಲ ಅಂತಂದ್ರೆ ಸಾವಿರಾರು ಜನರಿಗೆ ಹೋರಾಟ ಮಾಡುವಂತ ಅವಶ್ಯಕತೆ ಬರ್ತದಂತ ತಮ್ಮ ಮೂಲಕ ಹೇಳ್ತಾರೆ. ವ್ಯವಹಾರಕ್ಕೆ ಹೋಗ್ಬೇಕಂತಂದ್ರೆ ಈ ಇಲ್ಲದಕ್ಕೆ ಮುಕ್ತ ನಾವು